ಅದು ಮೇ 4ರ ಕಡುಗತ್ತಲಿನ ರಾತ್ರಿ ಬೆಂಗಳೂರಿನ ನೈಸ್ ರಸ್ತೆಯಲ್ಲಿ ಗಾಢ ಮೌನ ಆವರಿಸಿತ್ತು. ಹತ್ತಿರ ಮಧ್ಯರಾತ್ರಿ ದಾಟ್ತಾ ಬಂದಾಗ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯ ಫೋನ್ ರಿಂಗ್ ಆಯ್ತು. ಸರ್, ನೈಸ್ ರಸ್ತೆಯಲ್ಲಿ ಭೀಕರ ಆಕ್ಸಿಡೆಂಟ್ ಆಗಿದೆ, ಯಾರೋ ರಸ್ತೆಯಲ್ಲೇ ಬಿದ್ದಿದ್ದಾರೆ ಅನ್ನೋ ಗಾಬರಿಯ ಕರೆಯದು. ಪೊಲೀಸರಿಗೆ ಕಾದಿದ್ದ ಶಾಕ್. ಹೈವೇಗಳಲ್ಲಿ ದಿನಾ ನಡೆಯೋ ಸಾಮಾನ್ಯ ಅಪಘಾತ ಇರಬಹುದು ಅಂತ ಕಾಮಾಕ್ಷಿಪಾಳ್ಯ ಪೊಲೀಸರು ಸ್ಪಾಟ್ಗೆ ಗಾಡಿ ಬಿಟ್ರು. ಆದ್ರೆ ಅಲ್ಲಿ ಹೋದ ಖಾಕಿ ಪಡೆಗೆ ಕಾದಿತ್ತು ಜನ್ಮದಲ್ಲೇ ಮರೆಯಲಾಗದ ಭೀಕರ ಶಾಕ್. ಸ್ಥಳದಲ್ಲಿದ್ದ ಆ ದೃಶ್ಯ ನೋಡಿ ಒಂದು ಕ್ಷಣ ಕಾನೂನಿನ ರಕ್ಷಕರಿಗೂ ಮೈ ನಡುಗಿ ಹೋಯ್ತು. ಮಾಂಸದ ಮುದ್ದೆಯಾದ ದೇಹ ರಸ್ತೆಯ ಮೇಲೆ ಬಿದ್ದಿದ್ದು ಮನುಷ್ಯನ ದೇಹ ಹೌದೋ ಅಲ್ವೋ ಅನ್ನುವಷ್ಟು ಭೀಕರತೆಯಲ್ಲಿತ್ತು. ಯಾಕಂದ್ರೆ ಅಪಘಾತದ ರಭಸಕ್ಕೆ ಆ ದುರ್ದೈವಿಯ ಅರ್ಧ ದೇಹ ಸಂಪೂರ್ಣ ಅಪ್ಪಚ್ಚಿಯಾಗಿ ಹೋಗಿತ್ತು. ಮುಖ ಎಲ್ಲ ಗುರುತು ಹಿಡಿಯೋಕೆ ಯಾವುದೇ ಕುರುಹಿಲ್ಲ. ಕೇವಲ ಕೆಳಭಾಗದ ದೇಹ ಮಾತ್ರ ರಸ್ತೆಯ ಮೇಲೆ ರಕ್ತದ ಮಡುವಿನಲ್ಲಿ ಬಿದ್ದಿತ್ತು. ಪೊಲೀಸರು ಆ ಮಾಂಸದ ಮುದ್ದಿಯಂತಾಗಿದ್ದ ದೇಹವನ್ನ ರಸ್ತೆಯಿಂದ ಬಾಚಿಕೊಂಡು ಶವಗಾರಕ್ಕೆ ಸಾಗಿಸಬೇಕಾಯಿತು. ವೈದ್ಯರ ಅಂದಾಜಿನ ಪ್ರಕಾರ ಅದು ಸುಮಾರು 35ರಿಂದ 40 ವರ್ಷದ ವ್ಯಕ್ತಿಯ ದೇಹ. ಮಿಸ್ಸಿಂಗ್ ಕೇಸ್ ಬೆನ್ನತ್ತಿದ ಖಾಕಿ. ಸದ್ಯಕ್ಕೆ ಕಾಮಾಕ್ಷಿಪಾಳ್ಯ ಪೊಲೀಸರ ಮುಂದೆ ಇರೋದು ಒಂದೇ ದಾರಿ, ಅರ್ಧ ದೇಹ ಯಾರದ್ದು ಅಂತ ಪತ್ತೆ ಹಚ್ಚಲೇಬೇಕು. ಅದಕ್ಕೆ ಈಗ ಇಡೀ ರಾಜ್ಯದ ಹಳೆ ಮಿಸ್ಸಿಂಗ್ ಕೇಸ್ಗಳ ಬೆನ್ನು ಬಿದ್ದಿದ್ದಾರೆ. ಯಾರಾದ್ರೂ ಮಿಸ್ ಆಗಿದ್ದಾರಾ ಅಂತ ಎಲ್ಲಾ ಠಾಣೆಗಳಿಂದ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಮಿಸ್ಸಿಂಗ್ ಕೇಸ್ ಹಿಂದೆ ಬಿದ್ದಿರೋ ಪೊಲೀಸರಿಗೆ ಅರ್ಧ ದೇಹದ ಅಸಲಿ ವಾರಸುದಾರ ಸಿಗ್ತಾನಾ? ಈ ರಹಸ್ಯದ ಸುರುಳಿ ಬಿಚ್ಚಿಕೊಳ್ಳುತ್ತಾ? ಕಾದ್ ನೋಡ್ಬೇಕು. ವಿಶ್ವ ಪ್ರಕಾಶ್ ಟಿ ಮಲಗೋಂಡ್, ಎಸ್ ಟಿವಿ, ಬೆಂಗಳೂರು. ಅಪರಾಧಕ್ಕೆ ಸವಾಲು ದಿನಪತ್ರಿಕೆ ಜೊತೆಗೆ ಡಿಜಿಟಲ್ ನಲ್ಲಿ ಹೊಸ ರೂಪ.